ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಬೈ ದ ವೇ, ಏನಿದು ಅಂತ ನೋಡ್ತಾ ಇದ್ದೀರಾ, ರೈತ ಅಭಿಮಾನಿಯ ಪ್ರೀತಿ ನೋಡಿ. ದರ್ಶನ್ ಅವರ ಅಭಿಮಾನಿ ಇದು. ವಿಜಾಪುರದಿಂದ ಕಳಿಸಿದ್ದಾರೆ. ಎಷ್ಟು ಪ್ರೀತಿಯಿಂದ ದರ್ಶನ್ ಅವ್ರದ್ದು ಡೆವಿಲ್ ಅಂತ ಹೇಳಿ, ಡಿವಾಸ್ ಡೆವಿಲ್ ಅಂತ ಹೇಳಿ ಏನೋ ಅವರ ಒಂದು ಗದ್ದೆಯಲ್ಲಿ ಏನೋ ಮಾಡಿದ್ದಾರೆ. ಅದೇನು ಸುತ್ತಮುತ್ತ ಇರೋದು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಸಾಸಿವೆನಾ ಅಥವಾ ಏನೋ ನನಗೆ ಐಡಿಯಾ ಇಲ್ಲ. ಬಟ್ ಒಳಗಡೆ ಕಡಲೆಕಾಳು ಏನೋ ಗೊತ್ತಿಲ್ಲ, ಅವ್ರು ಏನು ಬೆಳೆದಿದ್ರೋ ಗೊತ್ತಿಲ್ಲ. ಅದರಲ್ಲಿ ಈ ರೀತಿ ಡಿಸೈನ್ ಮಾಡಿದ್ದಾರೆ, ಡೆವಿಲ್ ಅಂತ ಹೇಳಿ. ಸೊ ನಾವು ಈ ಥರ ಎಲ್ಲ ಇನ್ನೂ ವಿಭಿನ್ನವಾಗೆಲ್ಲ ಕ್ರಾಂತಿ ಟೈಮಲ್ಲಿ ನೋಡ್ಬಿಟ್ಟಿದ್ವಿ. ಆದರೆ ಈ ಬಾರಿ ಡೆವಿಲಾಗಿ ಮಾಡಿರೋದು ತುಂಬ ಸ್ಪೆಷಲ್ ಅಂತ ನಾವು ಹೇಳ್ಬೋದು. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಮೈಸೂರಿನಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು. ಲೊಕೇಶನ್ ನೋಡಿದ್ರೆ ಅನ್ಸುತ್ತೆ ಲಲಿತ ಮಹಲ್ ಗೇಟ್ ಅಂತ. ಲಲಿತ ಮಹಲ್ ಗೇಟ್ ಹತ್ರ ತೊಗೊಂಡೋಗಿ ಒಂದು ದೊಡ್ಡದು ಡೆವಿಲ್ ಕಟೌಟ್ನ ನಿಲ್ಲಿಸಿದ್ದಾರೆ. ಅದಕ್ಕೆ ಒಂದು ದೊಡ್ಡದಾಗಿರೋ ಹೂವಿನ ಹಾರ ಬೇರೆ ಮಾಡಿ ಹಾಕಿದ್ದಾರೆ. ಟ್ರೇ ತುಂಬ ಮೈಸೂರು ಪಾಕ್ ಬೇರೆ ಇಟ್ಟಿದ್ದಾರೆ. ಇಳಿ ಕೀಳಿ ಮೊದಲೇ ಹೇಳ್ಬೇಕಾ, ಮೈಸೂರು ಹುಡುಗರು ಮೈಸೂರು ಪಾಕ್ನ ಮಿಸ್ ಮಾಡಿಲ್ಲ. ಸೊ ದರ್ಶನ್ ಅವ್ರ ಕಟೌಟ್ ಮುಂದೆ ಸ್ವೀಟ್ಸ್ ಇಟ್ಟು, ದರ್ಶನ್ ಅವ್ರ ಕಟೌಟ್ಗೆ ವಿಶೇಷವಾಗಿ ಬೂದ್ಗುಂಬಳಕಾಯಿಂದ ಇಳಿ ತೆಗಿತಾ ಇದ್ದಾರೆ. ಸುತ್ತಮುತ್ತ ಫ್ಯಾನ್ಸ್ಗಳೆಲ್ಲರೂ ಕೂಡ ಡೆವಿಲ್ ಪೋಸ್ಟರ್ಗಳನ್ನ ಇಟ್ಕೊಂಡು ವಿಶೇಷವಾಗಿ ದರ್ಶನ್ ಅವರಿಗೆ ಪ್ರಮೋಷನ್ ಕೊಡ್ತಾ ಇದ್ದಾರೆ, ಪ್ರೀತಿ ಅಭಿಮಾನವನ್ನು ಮೆರೀತಾ ಇದ್ದಾರೆ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಬಹುಶಃ ಕಟೌಟ್ ಅಲ್ಲೇ ಇರುತ್ತೆ ಅಂತ ಅನಿಸುತ್ತೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಚಾಲೆಂಜಿಂಗ್ ಸ್ಟಾರ್ ನಮಗೆಲ್ಲರೂ ಗೊತ್ತಿರೋ ದಿನ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಇದೆ. ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಥಿಯೇಟ್ರಿಗೆ ಬಂದು ಸಿನಿಮಾನ 100 days ನಿಮ್ಮ ಆಶೀರ್ವಾದ ಮಾಡಬೇಕು. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಡಿ ಬಾಸ್. ಇದು ವಿಜಾಪುರದಿಂದ ನೀವು ನೋಡ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಸ್ವಯಂ ಪ್ರೇರಣೆಯಿಂದ ಅಭಿಮಾನಿಗಳು ಪ್ರಮೋಟ್ ಮಾಡ್ತಿದ್ದಾರೆ ಅಂತ. ಅಲ್ಲೂ ಕೂಡ ಅಭಿಮಾನಿಗಳು ದರ್ಶನ್ ಅವ್ರದ್ದು ಪೋಸ್ಟರ್ ಇಟ್ಕೊಂಡ್ರು, ಪ್ರಮೋಷನ್ ಕೊಟ್ಟರು. ಅದಾದಮೇಲೆ ತಿರ್ಗಾ ಅವರ ಕಾರ್ಗೆ ಡೆವಿಲ್ ಪೋಸ್ಟರನ್ನು ಹಾಕಿದ್ರು. ಅವ್ರಿಗೆ ಅಭಿಮಾನಿಗಳು ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ. ಈ ಪ್ರೀತಿಯ ಅಭಿಮಾನ ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.